ಸಿನಿಮಾ ರಿಲೀಸು 25ನೇ ತಾರೀಕು, ಇಯರ್ ಎಂಡು, ನೀವೇ ಹೇಳ್ತಿದ್ದ ಹಾಗೆ ರಜೆಗಳು ಎಲ್ಲ. ಬಟ್ ಅಭಿಮಾನಿಗಳು, ನಾನು ಲಾಸ್ಟ್ ಟೈಮು ಪ್ರಶ್ನೆ ಕೇಳಿದ್ದೆ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡಲಿ ಅಂತ ಹೇಳಿ. ಈಗ 150 ಡೇಸಲ್ಲಿ ಒಂದು ಸಿನಿಮಾ ಮಾಡಿದ್ದೀರಾ ಅಂದರೆ ನೀವು ಅಭಿಮಾನಿಗಳಿಗೆ ಯು ಆರ್ ಸೆಟ್ಟಿಂಗ್ ಅ ನ್ಯೂ ಹೋಪ್ ಸರ್. ಇದೇ ಸ್ಪೀಡಲ್ಲಿ ಮಾಡಿದ್ರೆ 2 ಸಿನಿಮಾ ಕೊಡ್ತಾರೆ. ನಾವು ಮಾಡಲೇಬೇಕು ಅಂತ ಇದ್ದೀನಿ. ಈಗ ನೆಕ್ಸ್ಟ್ ಇಯರಲ್ಲೂ ಮಿಡ್ಡಲ್ಲಿ ಒಂದು ಕೊಡಲೇಬೇಕು. ಅಟ್ಲೀಸ್ಟ್ ಒಂದು ದೀಪಾವಳಿ ವರಮಹಾಲಕ್ಷ್ಮಿ ಟೈಮಲ್ಲಿ ಅಟ್ಲೀಸ್ಟ್ ಒಂದು ರಿಲೀಸ್ ಆಗಬೇಕು ಅಂತ ನಾವು 100% ಪ್ರಯತ್ನದಲ್ಲಿದ್ದೀನಿ, ಮಾಡ್ತಾಯಿದ್ದೀನಿ. ವಿ ಆರ್ ಟ್ರೈಯಿಂಗ್. ಹೇಳ್ದಂಗೆ ನಾನು ಮಾಡಿದ್ದೀನಿ, ಮಾಡೋಕ್ಕಾಗಲ್ಲ ಅಂತ. ಬಟ್ ಏನಾಗುತ್ತೆ ಗೊತ್ತಾ ಇವರೇ, ಎಲ್ಲರೂ ಒಂದು ಸ್ಪೀಡಲ್ಲಿ ಇರಬೇಕು. ನಾವು ಮ್ಯಾಕ್ಸ್ ಮಾಡಿದಾಗ ನೋಡಿ, ನಾವೆಲ್ಲ ಫಾಸ್ಟ್ ಆಗಿದ್ವಿ, ಬೇರೆ ಕಡೆ ಒಂದು ಕಡೆಯಿಂದ ಸ್ಲೋ ಆದಾಗ ಎಲ್ಲ ಸ್ಲೋ ಆಗೋಯ್ತು. 2023 ಡಿಸೆಂಬರಲ್ಲಿ ಬರಬೇಕಾದವರು 2024 ಡಿಸೆಂಬರಿಗೆ ಬಂದ್ವಿ ನಾವು. ಈಗ ಹೆಂಗೆ ಮಾಡ್ತೀರಾ ನೀವು? ಅದಕ್ಕೆ ಹೇಳಿ, ಈ ಸಿನಿಮಾದಲ್ಲಿ ನಾನು ಯಾಕೆ ಎಲ್ಲದು ಇಷ್ಟಪಡೋದು ಅಂದರೆ, ಪ್ರತಿಯೊಬ್ಬರು ಒಂದೇ ಸ್ಪೀಡಲ್ಲಿದ್ವಿ, ಪ್ರತಿಯೊಬ್ಬರು ಒಂದೇ ಸಿನಿಮಾ ಕೆಲಸ ಮಾಡಿದ್ರು, ಯಾರು ಸ್ಲೋ ಆಗಲಿಲ್ಲ. ಅವಾಗ ಕರೆಕ್ಟಾಗಿರುತ್ತೆ ಅದು. ಎಲ್ಲೋ ಒಂದು ವರ್ಗ ಸ್ಲೋ ಆಯಿತು ಅಂದರೆ, ಒಂದು ಡಿಪಾರ್ಟ್ಮೆಂಟ್ ಸ್ಲೋ ಆಯಿತು ಅಂದರೆ ಹೋಯ್ತು. ಸಿನಿಮಾ ಇಸ್ ನಾಟ್ ಲೈಕ್ ದಟ್. ಇಟ್ ಇಸ್ ನಾಟ್ ಜಸ್ಟ್ ಮೈ ಡಿಸಿಷನ್ ಅಲ್ಲ. ನಾನು ಫ್ಯಾನ್ಸ್ ಹೇಳಿದ್ರು ನಾನು ವರ್ಷಕ್ಕೆ 2 ಕೊಡ್ತೀನಿ, ಹೆಂಗಮ್ಮ ಅದು? ಪ್ರತಿಯೊಬ್ಬರು ಮಾಡಬೇಕೆ. ಈಗ ಶೂಟಿಂಗ್ ನಡಿಬೇಕಾದ್ರೆ ಸಡನ್ನಾಗಿ ಬಂದಿಲ್ಲ ಸರ್, ಒಂದು 2 ಮಂತ್ಸ್ ಆಗ್ತಾಯಿಲ್ಲ, ಫಿನಾನ್ಷಿಯಲ್ ಇಶ್ಯೂ, ಸ್ಟಾಪ್ ಮಾಡೋಣ, ಏನು ಮಾಡ್ತೀರಾ? ಹೋಯ್ತು ಮುಂದಕ್ಕೆ. ಮತ್ತು ಆ ಮುಂದಕ್ಕೆ ಹೋದ್ಮೇಲೆ ಏನೇನೋ ಆಗ್ತಾ ಇರುತ್ತೆ. ಕೆಲವ್ರದ್ದು ಡೇಟ್ಸ್ ಹೋಗುತ್ತೆ, ಕೆಲವು ಜಾಗ ಸಿಗಲ್ಲ, ಸೆಟ್ಸ್ ಇರಲ್ಲ. ನಿಮ್ಮದೇ ಥರ ಯಾವುದೋ ಇನ್ನೊಬ್ಬ ಕತೆ ಮಾಡಿಬಿಟ್ಟಿರ್ತಾರೆ, ನೀವು ಅದನ್ನು ಚೇಂಜಸ್ ಮಾಡಬೇಕು ಕೂತ್ಕೊಂಡು. ಏನೇನೋ ಇರ್ತಾವಲ್ಲ ಸಮಸ್ಯೆಗಳು, ಅದಾಗುತ್ತೆ. ಬಟ್ ಇವಾಗ 100% ವಿ ಟ್ರೈಯಿಂಗ್ ಆ್ಯಂಡ್ ಪ್ಲಾನಿಂಗ್ ಎಲ್ಲ ಮಾಡಿ ಕೂತ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ತುಂಬ ಕಾಯ್ತಾ ಇರೋದ್ರಲ್ಲಿ BRB ಕೂಡ ಸರ್ ಯಾವಾಗ ಬರುತ್ತೆ ಅನ್ನೋ ಕುತೂಹಲ. ನೆಕ್ಸ್ಟ್ ಇಯರ್ ಎಂಡ್ ಒಳಗಡೆ ಐ ಥಿಂಕ್ ವಿಲ್ ರಿಲೀಸ್. ಅದಕ್ಕಿಂತ ಮುಂಚೆ ಒಂದು ರಿಲೀಸ್ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಒಂದು ಫಾಸ್ಟಾಗಿ ಮುಗಿಯೋಂಥ ಸಿನಿಮಾ ಮಾಡ್ತಾ ಇದ್ದೀನಿ. ಪ್ರೇಮ್ ಸರ್, ನಿಮ್ಮ ಪರ್ಮಿಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅನೌನ್ಸ್ ಅಂತೂ ಮಾಡಿಬಿಟ್ರು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ ಅಂತೇಳಿ ಟ್ರೇಲರ್ ಲಾಂಚ್ ಪ್ರೋಗ್ರಾಮಲ್ಲಿ. ಪ್ರೇಮ್ ಅನ್ನೋದು ನನ್ನ ಇನ್ನೊಬ್ಬ ಗೆಳೆಯ. ನನ್ನ ಜೀವನದಲ್ಲಿ ಕೆಲವರಿಗೆ ಆ ಲಿಬರ್ಟಿ ಇದೆ ಮಾತಾಡೋದಕ್ಕೆ. ಅವರು ನನಗೆ ಆ ಲಿಬರ್ಟಿ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಅವ್ರ ಮೇಲೆ ಭಾಳ ಒಂದು ಗೌರವ ಇದೆ. ತುಂಬ ಒಂದು ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿ, ಆನೆಸ್ಟ್ ವ್ಯಕ್ತಿ, ಸಿನಿಮಾನ ತುಂಬ ಪ್ರೀತಿಸೋ ವ್ಯಕ್ತಿ. ಸೊ ತಪ್ಪೇನಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಬಟ್ ಹಾಗಂತ ಏನೋ ಡಿಸ್ಕಷನ್ ಆಗಿದೆ ಅಂತಲ್ಲ, ಆದಾಗ ಖಂಡಿತ ಮಾಡೋಣ, ಅದರಲ್ಲೇನಿದೆ. ಸೊ 2 ಸಿನಿಮಾ 3 ಸಿನಿಮಾ ಅಂತೂ ನಾವು 2006 ಎಕ್ಸ್ಪೆಕ್ಟ್ ಮಾಡ್ಬೋದು ಸುದೀಪ್ ಅವ್ರ ಕಡೆಯಿಂದ. ನಾನು ಇಡ್ಲಿ ಮಾಡ್ತಾ ಇಲ್ಲ ಮನೆಯಲ್ಲಿ, 3 ಬಡಿಸ್ಬಿಡಿ ಅನ್ನೋದಕ್ಕೆ. ಅದಕ್ಕೆ ಸಿನಿಮಾ ಬೇಕು. ಇದಕ್ಕೆ ಒದ್ದಾಡಿದೆ ಅಂತ ತಕ್ಷಣ ನನ್ನೇನು ಮೆಷಿನ್ ಮಾಡ್ತಾ ಇದ್ದೀರಾ ನೀವು? ಇದಕ್ಕೆ ಬಟ್ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಹಂಗಿರುತ್ತೆ ಸರ್. ನೀವು ಇನ್ನೂ ಅತಿರೇಕದ ಅಭಿಮಾನಿಗಳು ನೀವು ಕೇಳಿಸ್ಕೊಳ್ಬೇಕು. ನಾನೇನು ಖಂಡಿತ ಇನ್ನೂ ನಾನು ಆ ಸರ್ವಿಸಿಗೆ ಹೋಗೇ ಇಲ್ಲ, ಹಂಗಾಗಲ್ಲ. ಇದು ಎಷ್ಟೇ ಒದ್ದಾಡಿದ್ರು ಎಷ್ಟು ಟೈಮ್ ತೊಗೊಂತಿದ್ದು? ಅರ್ಧ ವರ್ಷ ತೊಗೊಂಡು ತಾನೆ. ಸ್ವಲ್ಪ ಲಿಬರ್ಟಿ ಆ ಕಡೆ ಈ ಕಡೆ ಹೋದರೆ 8 ತಿಂಗಳು ತೊಗೊಳುತ್ತೆ. ನೀವು 1 ವರ್ಷದಲ್ಲಿ 3 ಹೆಂಗೆ ಕೊಡಲಿ? ಹಿಂಗೆ ಹೇಳಿ, ನೀವೇ ಹೇಳಿ. ಚಾನ್ಸ್ ಇದೆಯೇನಮ್ಮ? ಚಾನ್ಸೇ ಇಲ್ಲ. ಬಟ್ ಅಭಿಮಾನಿಗಳಿಗೆ ಉತ್ಪ್ರೇಕ್ಷೆ ಅನ್ಸುತ್ತೆ ಕೆಲವೊಂದ್ಸತಿ. ಕೆಲ ಅಭಿಮಾನಿಗಳು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ವಿ, ತಂದೆ ತಾಯಿಗೆ ಏನಾದರೂ ಆದರೂ ನಮಗೆ ನೋವಾಗಲ್ಲ, ಬಟ್ ನಮ್ಮ ನಟ ಬರಲಿಲ್ಲ ಅಂದರೆ, ನಟಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಹಳ ನೋವಾಗುತ್ತೆ ಅಂದರೆ, ಆ ಲೆವೆಲ್ ಉತ್ಪ್ರೇಕ್ಷೆನೋ ಅಥವಾ ಆ ಥರ ಒಬ್ರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದಾರಂತ ಆಯ್ತಲ್ಲ. ನೋಡೋರು ಏನು ಬೇಕಾದ್ರೂ ಮಾತಾಡಲಿ. ಒಬ್ಬರು ವ್ಯಕ್ತಿ ಒಬ್ಬರ ಬಗ್ಗೆ ಆ ಥರ ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾರು ಕಮೆಂಟ್ ಮಾಡೋಕ್ಕೆ? ಅದು ಹೆಂಗಯ್ಯ ಅಪ್ಪ ಅಮ್ಮನ ಬಿಟ್ಕೊಡ್ತೀಯ ಅಂತ ಯಾರೇ ಆಗಿದ್ರು ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾರೋ ಹೇಳಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಆಯಿತು, ಒಳ್ಳೇದಲ್ಲ ಬಿಡಿ, ತಪ್ಪೇನಿಲ್ಲ ಅದರಲ್ಲಿ. ಹಾಗಂತ ನಾವು ಯಾವ್ದ್ರ ಬಗ್ಗೆ ಕೇವಲವಾಗಿ ಮಾತಾಡೋದು, ಏನೋ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಫ್ಯಾನ್ಸ್ಗಳು ನೀವು ಕೇಳ್ತಾರಂತ ಹೇಳ್ತೀರಿ. ಫ್ಯಾನ್ಸ್ ಇನ್ನೊಂದಿದೆ ಕೇಳಿ. 2 ಕೊಟ್ಟೆ ಅಂದ್ಕೊಳ್ಳಿ, 3ನೇದು ಕೈ ಹಾಕೋದು, ಗುರು ಯಾಕೆ ಗುರು ಇಷ್ಟು ಕಾಣಿಸ್ಕೊತಾ ಇದೆಯಾ ಎಲ್ಲ ಕಡೆ, ಕಮ್ಮಿ ಮಾಡು ಅಂತಾರೆ. ಕಮ್ಮಿ ಮಾಡಿದ್ರೆ ಏನು ಗುರು ಕಾಣಿಸ್ಕೊತಾ ಇಲ್ಲ ಅಂತಾರೆ. ಸರಿ ಓಲಿ ಬಿಡಪ್ಪ, ಇದು ಮಾಡಿ ಬಿಗ್ ಬಾಸ್ಗೂ ಬರ್ತೀನಿ. ಗುರು ಬಿಗ್ ಬಾಸ್ ಮಾಡಬೇಡ ಗುರು, ನೀ ಸಿನಿಮಾ ಮಾಡು ಅಂತಾರೆ. ಬೇಡ ಬಿಡು ಅಂತಾರೆ. ಟ್ವೀಟ್ ಮಾಡಿ ಇಲ್ಲಿ ಗುರು ನೀನೇನು ಗುರು, ನೀ ಇಲ್ಲಾಂದರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅಂತಾರೆ. ಒಟ್ಟಾರೆ ಏನು ಗೊತ್ತಾ, ಕನ್ಫ್ಯೂಸ್ ಆಗೋದಲ್ಲದೆ ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಅವರು. ಅದು ಅತಿ ಪ್ರೀತಿಯಿಂದ ಆಗುವಂಥ ಕನ್ಫ್ಯೂಷನ್ಸ್ ಇವು. ಬೇಡ, ನಮ್ಮ ಕೆಲಸ ನಾವು ಮಾಡೋಣ. ನಾವು ಏನಕ್ಕೆ ನಿರ್ಧಾರ ತೊಗೊಂಡಿರ್ತೀವಿ, ನಾವು ಏನಕ್ಕೆ ಸಿನಿಮಾ ಲೇಟ್ ಆಯಿತು ನಮಗೆ ಗೊತ್ತಿರುತ್ತೆ. ಸಿನಿಮಾ ರಿಲೀಸು 25ನೇ ತಾರೀಕು, ಇಯರ್ ಎಂಡು, ನೀವೇ ಹೇಳ್ತಿದ್ದ ಹಾಗೆ ರಜೆಗಳು ಎಲ್ಲ. ಬಟ್ ಅಭಿಮಾನಿಗಳು, ನಾನು ಲಾಸ್ಟ್ ಟೈಮು ಪ್ರಶ್ನೆ ಕೇಳಿದ್ದೆ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡಲಿ ಅಂತ ಹೇಳಿ. ಈಗ 150 ಡೇಸಲ್ಲಿ ಒಂದು ಸಿನಿಮಾ ಮಾಡಿದ್ದೀರಾ ಅಂದರೆ ನೀವು ಅಭಿಮಾನಿಗಳಿಗೆ ಯು ಆರ್ ಸೆಟ್ಟಿಂಗ್ ಅ ನ್ಯೂ ಹೋಪ್ ಸರ್. ಇದೇ ಸ್ಪೀಡಲ್ಲಿ ಮಾಡಿದ್ರೆ 2 ಸಿನಿಮಾ ಕೊಡ್ತಾರೆ. ನಾವು ಮಾಡಲೇಬೇಕು ಅಂತ ಇದ್ದೀನಿ. ಈಗ ನೆಕ್ಸ್ಟ್ ಇಯರಲ್ಲೂ ಮಿಡ್ಡಲ್ಲಿ ಒಂದು ಕೊಡಲೇಬೇಕು. ಅಟ್ಲೀಸ್ಟ್ ಒಂದು ದೀಪಾವಳಿ ವರಮಹಾಲಕ್ಷ್ಮಿ ಟೈಮಲ್ಲಿ ಅಟ್ಲೀಸ್ಟ್ ಒಂದು ರಿಲೀಸ್ ಆಗಬೇಕು ಅಂತ ನಾವು 100% ಪ್ರಯತ್ನದಲ್ಲಿದ್ದೀನಿ, ಮಾಡ್ತಾಯಿದ್ದೀನಿ. ವಿ ಆರ್ ಟ್ರೈಯಿಂಗ್. ಹೇಳ್ದಂಗೆ ನಾನು ಮಾಡಿದ್ದೀನಿ, ಮಾಡೋಕ್ಕಾಗಲ್ಲ ಅಂತ. ಬಟ್ ಏನಾಗುತ್ತೆ ಗೊತ್ತಾ ಇವರೇ, ಎಲ್ಲರೂ ಒಂದು ಸ್ಪೀಡಲ್ಲಿ ಇರಬೇಕು. ನಾವು ಮ್ಯಾಕ್ಸ್ ಮಾಡಿದಾಗ ನೋಡಿ, ನಾವೆಲ್ಲ ಫಾಸ್ಟ್ ಆಗಿದ್ವಿ, ಬೇರೆ ಕಡೆ ಒಂದು ಕಡೆಯಿಂದ ಸ್ಲೋ ಆದಾಗ ಎಲ್ಲ ಸ್ಲೋ ಆಗೋಯ್ತು. 2023 ಡಿಸೆಂಬರಲ್ಲಿ ಬರಬೇಕಾದವರು 2024 ಡಿಸೆಂಬರಿಗೆ ಬಂದ್ವಿ ನಾವು. ಈಗ ಹೆಂಗೆ ಮಾಡ್ತೀರಾ ನೀವು? ಅದಕ್ಕೆ ಹೇಳಿ.
ಈ ಸಿನಿಮಾದಲ್ಲಿ ನಾನು ಯಾಕೆ ಎಲ್ಲದು ಇಷ್ಟಪಡೋದು ಅಂದರೆ ಪ್ರತಿಯೊಬ್ಬರು ಒಂದೇ ಸ್ಪೀಡಲ್ಲಿದ್ವಿ, ಪ್ರತಿಯೊಬ್ಬರು ಒಂದೇ ಸಿನಿಮಾ ಕೆಲಸ ಮಾಡಿದ್ರು, ಯಾರು ಸ್ಲೋ ಆಗಲಿಲ್ಲ. ಅವಾಗ ಕರೆಕ್ಟಾಗಿರುತ್ತೆ ಅದು. ಎಲ್ಲೋ ಒಂದು ವರ್ಗ ಸ್ಲೋ ಆಯಿತು ಅಂದರೆ, ಒಂದು ಡಿಪಾರ್ಟ್ಮೆಂಟ್ ಸ್ಲೋ ಆಯಿತು ಅಂದರೆ ಹೋಯ್ತು. ಸಿನಿಮಾ ಇಸ್ ನಾಟ್ ಲೈಕ್ ದಟ್. ಇಟ್ ಇಸ್ ನಾಟ್ ಜಸ್ಟ್ ಮೈ ಡಿಸಿಷನ್ ಅಲ್ಲ. ನಾನು ಫ್ಯಾನ್ಸ್ ಹೇಳಿದ್ರು ನಾನು ವರ್ಷಕ್ಕೆ 2 ಕೊಡ್ತೀನಿ, ಹೆಂಗಮ್ಮ ಅದು? ಪ್ರತಿಯೊಬ್ಬರು ಮಾಡಬೇಕೆ. ಈಗ ಶೂಟಿಂಗ್ ನಡಿಬೇಕಾದ್ರೆ ಸಡನ್ನಾಗಿ ಬಂದಿಲ್ಲ ಸರ್, ಒಂದು 2 ಮಂತ್ಸ್ ಆಗ್ತಾಯಿಲ್ಲ, ಫಿನಾನ್ಷಿಯಲ್ ಇಶ್ಯೂ, ಸ್ಟಾಪ್ ಮಾಡೋಣ, ಏನು ಮಾಡ್ತೀರಾ? ಹೋಯ್ತು ಮುಂದಕ್ಕೆ. ಮತ್ತೆ ಆ ಮುಂದಕ್ಕೆ ಹೋದ್ಮೇಲೆ ಏನೇನೋ ಆಗ್ತಾ ಇರುತ್ತೆ. ಕೆಲವ್ದು ಡೇಟ್ಸ್ ಹೋಗುತ್ತೆ, ಕೆಲವು ಜಾಗ ಸಿಗಲ್ಲ, ಸೆಟ್ಸ್ ಇರಲ್ಲ, ನಿಮ್ಮದೇ ಥರ ಯಾವುದೋ ಇನ್ನೊಬ್ಬ ಕತೆ ಮಾಡಿಬಿಟ್ಟಿರ್ತಾರೆ, ನೀವು ಅದನ್ನು ಚೇಂಜಸ್ ಮಾಡಬೇಕು ಕೂತ್ಕೊಂಡು, ಏನೇನೋ ಇರ್ತಾವಲ್ಲ ಸಮಸ್ಯೆಗಳು, ಅದಾಗುತ್ತೆ. ಬಟ್ ಇವಾಗ 100% ಟ್ರೈಯಿಂಗ್ ಆ್ಯಂಡ್ ಪ್ಲಾನಿಂಗ್ ಎಲ್ಲ ಮಾಡಿ ಕೂತ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ತುಂಬ ಕಾಯ್ತಾ ಇರೋದ್ರಲ್ಲಿ BRB ಕೂಡ ಸರ್ ಯಾವಾಗ ಬರುತ್ತೆ ಅನ್ನೋ ಕುತೂಹಲ. ನೆಕ್ಸ್ಟ್ ಇಯರ್ ಎಂಡ್ ಒಳಗಡೆ ಐ ಥಿಂಕ್ ವಿಲ್ ರಿಲೀಸ್. ಅದಕ್ಕಿಂತ ಮುಂಚೆ ಒಂದು ರಿಲೀಸ್ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಒಂದು ಫಾಸ್ಟಾಗಿ ಮುಗಿಯೋಂಥ ಸಿನಿಮಾ ಮಾಡ್ತಾ ಇದ್ದೀನಿ. ಪ್ರೇಮ್ ಸರ್, ನಿಮ್ಮ ಪರ್ಮಿಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅನೌನ್ಸ್ ಅಂತೂ ಮಾಡಿಬಿಟ್ರು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳಿ ಟ್ರೇಲರ್ ಲಾಂಚ್ ಪ್ರೋಗ್ರಾಮಲ್ಲಿ. ಪ್ರೇಮ್ ಅನ್ನೋದು ನನ್ನ ಇನ್ನೊಬ್ಬ ಗೆಳೆಯ. ನನ್ನ ಜೀವನದಲ್ಲಿ ಕೆಲವರಿಗೆ ಆ ಲಿಬರ್ಟಿ ಇದೆ ಮಾತಾಡೋದಕ್ಕೆ, ಅವರು ನನಗೆ ಆ ಲಿಬರ್ಟಿ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಅವ್ರ ಮೇಲೆ ಭಾಳ ಒಂದು ಗೌರವ ಇದೆ. ತುಂಬ ಒಂದು ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿ, ಆನೆಸ್ಟ್ ವ್ಯಕ್ತಿ, ಸಿನಿಮಾನ ತುಂಬ ಪ್ರೀತಿಸೋ ವ್ಯಕ್ತಿ. ಸೊ ತಪ್ಪೇನಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಬಟ್ ಹಾಗಂತ ಏನೋ ಡಿಸ್ಕಷನ್ ಆಗಿದೆ ಅಂತಲ್ಲ, ಆದಾಗ ಖಂಡಿತ ಮಾಡೋಣ, ಅದರಲ್ಲೇನಿದೆ. ಸೊ 2 ಸಿನಿಮಾ 3 ಸಿನಿಮಾ ಅಂತೂ ನಾವು 2006 ಎಕ್ಸ್ಪೆಕ್ಟ್ ಮಾಡ್ಬೋದು ಸುದೀಪ್ ಅವ್ರ ಕಡೆಯಿಂದ. ನಾನು ಇಡ್ಲಿ ಮಾಡ್ತಾ ಇಲ್ಲ ಮನೆಯಲ್ಲಿ, 3 ಬಡಿಸ್ಬಿಡಿ ಅನ್ನೋದಕ್ಕೆ. ಅದಕ್ಕೆ ಸಿನಿಮಾ ಬೇಕು. ಇದಕ್ಕೆ ಒದ್ದಾಡಿದೆ ಅಂತ ತಕ್ಷಣ ನನ್ನೇನು ಮೆಷಿನ್ ಮಾಡ್ತಾ ಇದ್ದೀರಾ ನೀವು? ಇದಕ್ಕೆ ಬಟ್ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಹಂಗಿರುತ್ತೆ ಸರ್. ನೀವು ಇನ್ನೂ ಅತಿರೇಕದ ಅಭಿಮಾನಿಗಳು ನೀವು ಕೇಳಿಸ್ಕೊಳ್ಬೇಕು. ನಾನೇನು ಖಂಡಿತ ಇನ್ನೂ ನಾನು ಆ ಸರ್ವಿಸಿಗೆ ಹೋಗೇ ಇಲ್ಲ, ಹಂಗಾಗಲ್ಲ. ಇದು ಎಷ್ಟೇ ಒದ್ದಾಡಿದ್ರು ಎಷ್ಟು ಟೈಮ್ ತೊಗೊಂತಿದ್ದು? ಅರ್ಧ ವರ್ಷ ತೊಗೊಂಡು ತಾನೆ. ಸ್ವಲ್ಪ ಲಿಬರ್ಟಿ ಆ ಕಡೆ ಈ ಕಡೆ ಹೋದರೆ 8 ತಿಂಗಳು ತೊಗೊಳುತ್ತೆ. ನೀವು 1 ವರ್ಷದಲ್ಲಿ 3 ಹೆಂಗೆ ಕೊಡಲಿ? ಹಿಂಗೆ ಹೇಳಿ, ನೀವೇ ಹೇಳಿ. ಚಾನ್ಸ್ ಇದೆಯೇನಮ್ಮ? ಚಾನ್ಸೇ ಇಲ್ಲ. ಬಟ್ ಅಭಿಮಾನಿಗಳಿಗೆ ಉತ್ಪ್ರೇಕ್ಷೆ ಅನ್ಸುತ್ತೆ ಕೆಲವೊಂದ್ಸತಿ. ಕೆಲ ಅಭಿಮಾನಿಗಳು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ವಿ, ತಂದೆ ತಾಯಿಗೆ ಏನಾದರೂ ಆದರೂ ನಮಗೆ ನೋವಾಗಲ್ಲ, ಬಟ್ ನಮ್ಮ ನಟ ಬರಲಿಲ್ಲ ಅಂದರೆ, ನಟಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಹಳ ನೋವಾಗುತ್ತೆ ಅಂದರೆ ಆ ಲೆವೆಲ್ ಉತ್ಪ್ರೇಕ್ಷೆನೋ ಅಥವಾ ಆ ಥರ ಒಬ್ರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಆಯ್ತಲ್ಲ. ನೋಡೋರು ಏನು ಬೇಕಾದ್ರೂ ಮಾತಾಡಲಿ. ಒಬ್ಬರು ವ್ಯಕ್ತಿ ಒಬ್ಬರ ಬಗ್ಗೆ ಆ ಥರ ಹೇಳ್ತಾ ಇದ್ದಾರೆ ಅಂದರೆ ನಾವು ನೀವು ಯಾರು ಕಮೆಂಟ್ ಮಾಡೋಕ್ಕೆ? ಅದು ಹೆಂಗಯ್ಯ ಅಪ್ಪ ಅಮ್ಮನ ಬಿಟ್ಕೊಡ್ತೀಯ ಅಂತ ಯಾರೇ ಆಗಿದ್ರು ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾರೋ ಹೇಳಿದ್ದಾರೆ ಅಂದರೆ ಅವ್ರಿಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಆಯಿತು, ಒಳ್ಳೇದೇ ಅಲ್ಲ, ಬಿಡಿ, ತಪ್ಪೇನಿಲ್ಲ ಅದರಲ್ಲಿ. ಹಾಗಂತ ನಾವು ಯಾವ್ದ್ರ ಬಗ್ಗೆ ಕೇವಲವಾಗಿ ಮಾತಾಡೋದು, ಏನೋ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಫ್ಯಾನ್ಸ್ಗಳು ನೀವು ಕೇಳ್ತಾರಂತ ಹೇಳ್ತೀರಿ, ಫ್ಯಾನ್ಸ್ ಇನ್ನೊಂದಿದೆ ಕೇಳಿ. 2 ಕೊಟ್ಟೆ ಅಂದ್ಕೊಳ್ಳಿ, 3ನೇದು ಕೈ ಹಾಕೋದು, ಗುರು ಯಾಕೆ ಗುರು ಇಷ್ಟು ಕಾಣಿಸ್ಕೊತಾ ಇದೆಯಾ ಎಲ್ಲ ಕಡೆ, ಕಮ್ಮಿ ಮಾಡು ಅಂತಾರೆ. ಕಮ್ಮಿ ಮಾಡಿದ್ರೆ ಏನು ಗುರು ಕಾಣಿಸ್ಕೊತಾ ಇಲ್ಲ ಅಂತಾರೆ. ಸರಿ ಓಲಿ ಬಿಡಪ್ಪ, ಇದು ಮಾಡಿ ಬಿಗ್ ಬಾಸ್ಗೂ ಬರ್ತೀನಿ, ಗುರು ಬಿಗ್ ಬಾಸ್ ಮಾಡಬೇಡ ಗುರು, ನೀ ಸಿನಿಮಾ ಮಾಡು ಅಂತಾರೆ. ಬೇಡ ಬಿಡು ಅಂತಾರೆ, ಟ್ವೀಟ್ ಮಾಡಿ ಇಲ್ಲಿ ಗುರು ನೀನೇನು ಗುರು, ನೀ ಇಲ್ಲಾಂದರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅಂತಾರೆ. ಒಟ್ಟಾರೆ ಏನು ಗೊತ್ತಾ, ಕನ್ಫ್ಯೂಸ್ ಆಗೋದಲ್ಲದೆ ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಅವರು. ಅದು ಅತಿ ಪ್ರೀತಿಯಿಂದ ಆಗುವಂಥ ಕನ್ಫ್ಯೂಷನ್ಸ್ ಇವು. ಬೇಡ, ನಮ್ಮ ಕೆಲಸ ನಾವು ಮಾಡೋಣ. ನಾವು ಏನಕ್ಕೆ ನಿರ್ಧಾರ ತೊಗೊಂಡಿರ್ತೀವಿ, ನಾವು ಏನಕ್ಕೆ ಸಿನಿಮಾ ಲೇಟ್ ಆಯಿತು ನಮಗೆ ಗೊತ್ತಿರುತ್ತೆ.